ವಿಚ್ ಆಫ್ ದ ಬಿಲೋ ಆರ್ಡರ್ ಪೇರ್ ಆರ್ ಪೇರ್ಸ್ ಇಸ್ ಆರ್ ಸೊಲ್ಯೂಷನ್ ಫಾರ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಎರಡು ಈಕ್ವೇಷನ್ ಇದೆ ಇಲ್ಲಿ, ಎರಡಕ್ಕೂ ಯಾವ ನಂಬರು ಸ್ಯಾಟಿಸ್ಫೈ ಸೊಲ್ಯೂಷನ್ ಅಂತ ಹೇಳಿ ಹುಡುಕಬೇಕು. ಅದಕ್ಕೋಸ್ಕರ ಎರಡು ಮೆಥಡ್ ಉಪಯೋಗಿಸ್ತಾ ಇದ್ದೀನಿ, ಒಂದು ಆಲ್ಜಿಬ್ರೈಕ್ ಮೆಥಡ್, ಗ್ರಾಫಿಕಲ್ ಮೆಥಡ್. ಸೊ ಆಲ್ಜಿಬ್ರೈಕ್ ಮೆಥಡಲ್ಲಿ ಹೇಗೆ ಮಾಡೋದು? ಏನಿಲ್ಲ, ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 12, ವೈ ಇಸ್ ಈಕ್ವಲ್ ಟು 14 ತಗೊಳ್ಳಿ. ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಅಲ್ಲಿ ಸಪ್ರೇಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. ಸೊ ಈಕ್ವೇಷನ್ 1 ಏನಾಗುತ್ತೆ, 2 × 2 + 14 = 10. ಇದು ನಿಮ್ಮ ಫಾಲ್ಸ್ ಸ್ಟೇಟ್ಮೆಂಟ್. ಈಕ್ವೇಷನ್ 2, 14 = 2 + 6 × 2. ಇದು ಕ್ಲಿಯರ್ ಆಗಿ 14 = 14 ಟ್ರೂ ಸ್ಟೇಟ್ಮೆಂಟ್. ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮನಸ್ಸಲ್ಲಿ ಬೇಗ ಮಾಡ್ಕೊಂತು ಅಂದರೆ ಕ್ಲೀನಾಗಿ ಗೊತ್ತಾಗುತ್ತೆ. 14 ಬೈ ಡಿಫಾಲ್ಟ್ ಪ್ಲಸ್ ಎನಿಥಿಂಗ್ ವಿಲ್ ಬಿ ಗ್ರೇಟರ್ ದೆನ್ 14 ಅಲ್ವಾ? ಹಾಗಾಗಿ ನಾವು ಹೆಚ್ಚಿರುತ್ತೆ ಈ ಕಡೆ 10ಕ್ಕಿಂತ, ಡೈರೆಕ್ಟಾಗಿ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಬರೀಬೋದು. ನಿಮ್ಗೆ ಎಲ್ಲಿ ಆನ್ಸರ್ ಹತ್ತಿರ ಇರ್ಬೋದು ಅಂತ ಹೇಳಿದಾಗ ಅಲ್ಲಿ ನೀವು ಕ್ಲೀನಾಗಿ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ. ಫಾರ್ ಎಕ್ಸ್ ಇಸ್ ಈಕ್ವಲ್ ಟು -1, ವೈ ಇಸ್ ಈಕ್ವಲ್ ಟು -1. ನಮ್ಮ ಈಕ್ವೇಷನ್ 1 ಏನಾಗುತ್ತೆ, 2 × -1, -1 = 10. ಕ್ಲಿಯರ್ ಆಗಿ ಇದು 10 ಹತ್ರ ಬರಲ್ಲ, ಹಾಗಾಗಿ ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ವಾ? ಮತ್ತು ನೆಕ್ಸ್ಟು ಈಕ್ವೇಷನ್ 2, -1 = 2 + 6 × -1. ಇದು ಹತ್ರ ಬರಲ್ಲ, ಇದು ಕೂಡ ಫಾಲ್ಸ್ ಸ್ಟೇಟ್ಮೆಂಟ್ ಅಲ್ವಾ? ಓಕೆ, ಹೇಳೋದೇ ಮರ್ತೋಯ್ತು. ಇದು ಒಂದರಲ್ಲಿ ಟ್ರೂ ಇದೆ, ಒಂದರಲ್ಲಿ ಫಾಲ್ಸ್ ಇದೆ, ಹಾಗಾಗಿ ಇದು ಸೊಲ್ಯೂಷನ್ ಆಗೋದಕ್ಕೆ ಸಾಧ್ಯ ಇಲ್ಲ, ನಾಟ್ ಅ ಸೊಲ್ಯೂಷನ್ ಅಲ್ವಾ? ಸೊ ಇದು ಸೊಲ್ಯೂಷನ್ ಅಲ್ಲ, ಇದು ಕೂಡ ಸೊಲ್ಯೂಷನ್ ಅಲ್ಲ. ಮುಂದಿಂದು ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 6 ಮತ್ತು ವೈ ಇಸ್ ಈಕ್ವಲ್ ಟು -2. ಸಿಂಪಲ್ಲು. ಈಕ್ವೇಷನ್ 1 ತಗೊಳ್ಳಿ. ಈಕ್ವೇಷನ್ 1ನಲ್ಲಿ 2 × 6 -2 = 10. 12 - 2 10. ಸೊ ಇದು ನಮ್ಮ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಮತ್ತು ಈಕ್ವೇಷನ್ 2, -2 = 2 + 6 × 6. ಇದು ನಮ್ಮ ಫಾಲ್ಸ್ ಸ್ಟೇಟ್ಮೆಂಟ್, ಹಾಗಾಗಿ ಇದು ಕೂಡ ಸೊಲ್ಯೂಷನ್ ಅಲ್ಲ. ಕೊನೆಯದಾಗಿ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು 1, ವೈ ಇಸ್ ಈಕ್ವಲ್ ಟು 8. ಇಲ್ಲಿ ಈಕ್ವೇಷನ್ 1 ಏನು ಬರುತ್ತೆ? ಇಲ್ಲಿ ಈಕ್ವೇಷನ್ 1, 2 × 1 + 8 = 10. ಇದು ಟ್ರೂ ಸ್ಟೇಟ್ಮೆಂಟ್. ಈಕ್ವೇಷನ್ 2, 8 = 2 + 6 × 1. ಇದು ಕೂಡ ಟ್ರೂ ಸ್ಟೇಟ್ಮೆಂಟ್ ಅಲ್ವಾ? ಹಾಗಾಗಿ ಇದು ನಿಮ್ಮ ಉತ್ತರ. ದಿಸ್ ಇಸ್ ದ ಸೊಲ್ಯೂಷನ್. ಸರಿನಾ? ಸೊ ಈ ಥರ ಕಂಡುಹಿಡಿಬೇಕು. ಗ್ರಾಫಿಕಲಿ ಹೇಗೆ ಹುಡುಕೋದು? ಎರಡು ಗ್ರಾಫ್ ಪ್ರೊಡ್ಯೂಸ್ ಮಾಡಬೇಕು ನೀವು. ಸೊ ಈಕ್ವೇಷನ್ 1 ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಹೇಗಿರುತ್ತೆ? 2, 1 ಮತ್ತು -10. ಸೊ ಎಕ್ಸ್ 2, 1, -10. ಈಕ್ವೇಷನ್ 2 ಇದಕ್ಕೆ ಬರ್ಕೊಂಬಿಡೋಣ. 6x + 2 -y + 2 = 0 ಅಲ್ವಾ? ಕನ್ಫ್ಯೂಸ್ ಮಾಡೋದು ಬೇಡ, ಕ್ಲೀನಾಗಿ ಬರ್ತೀನಿ. ಇವಾಗ ನಿಮ್ಮ ಈಕ್ವೇಷನ್ ಈ ಥರ ಇದೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು ಅಂತ ಹೇಳಿದ್ರೆ
6x ಪ್ಲಸ್ 2 ಇದನ್ನು ಟ್ರಾನ್ಸ್ಪೋಸ್ ಮಾಡ್ತೀನಿ, -y ಆಗುತ್ತೆ. ಈ ಕಡೆ 0 ಇರುತ್ತೆ. ಇನ್ನು ಈ ಕಡೆ ಆ ಕಡೆ 0 ಇರಬೇಕು ಅಂತ ಏನು ಕಂಡೀಷನ್ ಇಲ್ಲ. ಲೆಫ್ಟ್ ಸೈಡನ್ನು ಆಗಿರ್ಬೋದು, ರೈಟ್ ಸೈಡ್ ಆಗಿರ್ಬೋದು. ಸೊ ಯಾವ ಸೈಡನ್ನು ಆಗಿರ್ಬೋದು. ಸೊ ಇನ್ನೊಂದು ಸತಿ ರೀರೈಟ್ ಮಾಡ್ತೀನಿ. 6x ಮೈನಸ್ y ಮೈನಸ್ 1y ಅಂತ ಬರೀಬೋದು. ಪ್ಲಸ್ 2 = 0. ಸರಿನಾ? ಸೊ ಇವಾಗ ಇದನ್ನು ಇಲ್ಲಿ ಟೈಪ್ ಮಾಡಬೇಕು. 6 -1 ಮತ್ತು ಕಾನ್ಸ್ಟೆಂಟ್ ಬಂದು 2. ಇದು ನಿಮ್ಮ ಉತ್ತರ ನೋಡಿ ಇಲ್ಲಿ. ಇದು ನಿಮ್ಮ ಉತ್ತರ. 2 ಲೈನ್ ಎಲ್ಲೂ ಕ್ರಾಸ್ ಆಗುತ್ತೋ. ಸೊ ಈ ಎಕ್ಸ್ ಆಕ್ಸಿಸ್ ಬಂದು 1, ವೈಯಲ್ಲಿ 8 ಇದೆ ಅಲ್ವಾ? ಸೊ ಅದು ನಿಮ್ಮ ಉತ್ತರ. ಎಲ್ಲಿದೆ ಅದು? ಹಾಂ, ಇದು ನಿಮ್ಮ ಉತ್ತರ. ಅಷ್ಟೇ, ಗ್ರಾಫಿಕಲಲ್ಲಿ ಈಸಿ. ಇದು ಉದ್ದ ಆಯಿತು. ಬಟ್ ಅಫ್ಕೋರ್ಸ್ ನಿಮ್ಮ ಪಾಯಿಂಟ್ಸು ಗ್ರಾಫಿಕಲ್ ಎಕ್ಸಾಮಲ್ಲಿ ಕೋಟ್ ಮಾಡೋದಕ್ಕಾಗಲ್ಲ, ಬೇರೆ ಮೆಥಡಲ್ಲಿ ಟ್ರೈ ಮಾಡಬೇಕು. ಮತ್ತು ಗ್ರಾಫಿಕಲ್ ಉದ್ದನೂ ಆಗುತ್ತೆ. ಅಫ್ಕೋರ್ಸ್ ರಿಟರ್ನ್ ಎಕ್ಸಾಮಲ್ಲಿ ಇತ್ತು ಅಂದರೆ ಗ್ರಾಫಿಕಲ್ ಮೆಥಡಲ್ಲಿ ಮಾಡಿ ಅಂತ ಹೇಳಿದ್ರೆ ಮಾಡ್ಬೋದು. ಒಂದ್ಸತಿ ಗ್ರಾಫಿಕಲ್ ಮೆಥಡೇನು ಈಸಿನೇ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ರೇರ್. ಬೇರೆ ಮೆಥಡ್ ಇನ್ನೂ ಚೆನ್ನಾಗಿದೆ, ಅದರಲ್ಲಿ ನೀವು ಬೇಗ ಮಾಡ್ಬೋದು. ಕೋಡ್ ಇತ್ತು ಅಂತ ಹೇಳಿದ್ರೆ ಕೋಡ್ ಇಸ್ ದ ಬೆಸ್ಟ್ ಪಾಸಿಬಿಲಿಟಿ. ಬಟ್ ಕೋಡ್ ಯಾವಾಗಲೂ ಇರಲ್ವಲ್ಲ. ಸೊ ಬೇರೆ ಮೆಥಡ್ ಇದೆ ಇದು ಕಂಡುಹಿಡಿಯೋದಕ್ಕೆ. ಸೊ ಸೊಲ್ಯೂಷನ್ ಅಂತ ಹೇಳಿದ್ರೆ ಅರ್ಥ ಆಯ್ತಾನೆ. ಫಾರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಏನಂತ ಹೇಳಿದ್ರೆ 2 ಈಕ್ವೇಷನ್ನು ಸ್ಯಾಟಿಸ್ಫೈ ಆಗಬೇಕು, 2ರಲ್ಲೂ 2 ಸ್ಟೇಟ್ಮೆಂಟ್ ಬರಬೇಕು ಅಂಥ ವ್ಯಾಲ್ಯೂ, ಆಯಿತಾ? ಇಸ್ ಅ ಸೊಲ್ಯೂಷನ್ ಫಾರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಸೊ ಒಂದೊಂದು ಸತಿ ನಿಮಗೆ ಪೇರ್ ಅಲ್ಲ, ಬೇರೆ ಎಷ್ಟೊಂದು ಈಕ್ವೇಷನ್ ಬರುತ್ತೆ, 3, 4, 5 ಬೇರೆ ರೀತಿಯಲ್ಲಿ ಬರ್ಬೋದು. ಕ್ಯೂಬಿಕ್, ಕ್ವಾಡ್ರಾಟಿಕ್, ಕ್ವಿಂಟಿಕ್ ಆ ಥರನೂ ಕೂಡ ಬರ್ಬೋದು. ಅದರಲ್ಲೂ ಕೂಡ ಎಲ್ಲ ಐಡಿಯಾ ಅದೇನೇ. ಸೊಲ್ಯೂಷನ್ ಅಂತ ಹೇಳಿದ ತಕ್ಷಣ 2 ಲೈನಲ್ಲೂ ಒಂದು ಕಾಮನ್ ಪಾಯಿಂಟ್ ಯಾವುದಿದೋ ಅದು ನಿಮ್ಮ ಸೊಲ್ಯೂಷನ್.